ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ವ್ಲಾಗಲ್ಲಿ 3ನೇ ವಿಡಿಯೋ ಆಗಿರುತ್ತೆ. ಇವತ್ತು ಏನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಅಂದರೆ, ಬೆಳಗ್ಗೆನೇ ಬೇಗ ಎದ್ದು ಇವತ್ತು ಆಫೀಸ್ಗೆ ಹೋಗ್ತಾರೆ ನನ್ನ ಹಸ್ಬೆಂಡ್. ಅದಕ್ಕೋಸ್ಕರ ನಾನು ತಿಂಡಿ ಮಾಡಬೇಕು. ಬೇಗ ಎದ್ದು ಫಸ್ಟು ತಿಂಡಿಗೆ ಏನೇನು ಬೇಕು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ತಿಂಡಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಚಪಾತಿ ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ. ನಾನು ರೆಸಿಪಿ ತೋರಿಸ್ತಿಲ್ಲ, ಹಂಗೆ ಮೇಲ್ಮೇಲೆ ಏನೇನು ನನ್ನ ಡೈಲಿ ಲೈಫಲ್ಲಿ ನಡೆಯುತ್ತೆ ಅದನ್ನು ತೋರಿಸ್ತಾ ಇದ್ದೀನಿ. ಜೊತೆಲೇ ಟೀ ಆಗ್ತಾಯಿದೆ, ತಿಂಡಿ ಆಗ್ತಾಯಿದೆ. ಇದು ಮಧ್ಯಾಹ್ನಕ್ಕೆ. ನಮ್ಮ ಮನೇಲಿ 3 ಟೈಮು ಒಂದೇ ಅಡುಗೆ ತಿಂಡಿ ನಾವು ತಿನ್ನಲ್ಲ. ಚಪಾತಿ, ಮುದ್ದೆ, ರೊಟ್ಟಿ ಆ ಥರ 3 ಟೈಮು ಬೇರೆ ಬೇರೆ ಅಡುಗೆ ಊಟ ತಿಂಡಿ ಇರಬೇಕು. ಸೊ ಅದಕ್ಕೆ ನಾನೇನು ಮಾಡಿದ್ದೆ, ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ, ಮಧ್ಯಾಹ್ನಕ್ಕೆ ಚಪಾತಿ ಮಾಡಿದ್ದೆ. ಚಪಾತಿ ಹಿಟ್ಟೆಲ್ಲ ಮೊದಲೇ ಕಲಸಿಟ್ಬಿಟ್ಟಿದ್ದೆ. ಎದ್ದಿದ ತಕ್ಷಣ ಫಸ್ಟ್ ಮಾಡಿದ ಕೆಲಸನೇ ಚಪಾತಿ ಹಿಟ್ಟನ್ನು ಕಲಿಸ್ಬಿಟ್ಟು ಇಟ್ಬಿಟ್ಟು, ಆಮೇಲೆ ಪಲ್ಯಕ್ಕೆ ಏನೇನು ಬೇಕೋ ಅದನ್ನು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೆ. ಯಾಕೆಂದರೆ ಅಷ್ಟೊತ್ತಿಗೆ ನನ್ನ ಮಗ ಎದ್ಬಿಡ್ತಾನೆ. ಅವನು ಎದ್ದೇಳೋ ಅಷ್ಟರಲ್ಲಿ ನನಗೆ ಎಷ್ಟು ತಿಂಡಿ ಕೆಲಸ ಆಗುತ್ತೋ ಅಷ್ಟನ್ನು ನಾನು ಮುಗಿಸ್ಕೋಬೇಕು. ಮುಗಿಸ್ಕೊಂಡ್ಮೇಲೆ ಅವ್ನು ಎದ್ಮೇಲೆ ಅವ್ನ ಕೆಲಸ ಇರುತ್ತೆ. ಅವನ್ನ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ, ಮಕ್ಳು ಎದ್ದ ತಕ್ಷಣ ಗೊತ್ತಲ್ವ ಅಳ್ತಾರೆ. ಇವನು ಹಂಗೆ ಹತ್ಕೊಂಡೇ ಕೆಳಗೆ ಬರ್ತಾನೆ. ಬಂದು ಅವನನ್ನು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ, ಆಮೇಲೆ ಮತ್ತೆ ಅವ್ರ ಅಪ್ಪನ ಹತ್ರ ಬಿಟ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೊತೀನಿ. ಅವ್ರ ಮನೇಲಿದ್ದರೆ ನನಗೆ ಇಷ್ಟೊಂದು ಟೆನ್ಷನ್ನೇ ಇರಲ್ಲ. ಅವ್ರ ಹತ್ರ ನನ್ನ ಹತ್ರ ಬರ್ತಾ ಇರ್ತಾನೆ, ಓಡಾಡ್ತಿರ್ತಾನೆ. ಅವ್ನ ಪಾಡ್ಗೆ ಅವ್ನ ಕೆಲಸ ಮಾಡ್ಕೋತಾ ಇರ್ತಾನೆ, ಆಟ ಆಡ್ತಿರ್ತಾನೆ. ಇಲ್ಲ ಟಿ ವಿ ಹಾಕ್ಕೊಡ್ತೀನಿ, ಒಂದು ಸ್ವಲ್ಪ ಟಿ ವಿ ನೋಡ್ತಾನೆ. ಅವರಿಲ್ಲ ಅಂದರೆ ನಾನು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೋಬೇಕು. ಯಾಕೆಂದರೆ ಇವನು ಇಡೀ ದಿನ ನಾನು ಏನು ಮಾಡ್ತೀನಿ, ನಾನು ಎಲ್ಲಿರ್ತೀನಿ, ನಾನು ಎಲ್ಲಿ ಹೋಗ್ತೀನಿ ಎಲ್ಲ ಕಡೆ ಬರ್ತಾನೆ. ಅದಕ್ಕೋಸ್ಕರ ನಾನು ಅವತ್ತು ಸ್ವಲ್ಪ ಬೇಗನೆ ಎದ್ದೇಳ್ತೀನಿ. ಬೇಗ ಎದ್ಬಿಟ್ಟು ನಮ್ಮ ಮನೆ ಕೆಲಸ ಎಲ್ಲ ನಾನು ಆದಷ್ಟು ಬೇಗ ಅವ್ರು ಹೋಗೋಷ್ಟ್ರಲ್ಲಿ ಮಾಡ್ಕೋತೀನಿ. ಇವಾಗ ಅವ್ರು ಲಂಚ್ ಬಾಕ್ಸ್ಗೆ ಹಾಕೋಕ್ಕೆ ಚಪಾತಿ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ತಿಂಡಿ ಆಲ್ರೆಡಿ ಅವ್ರು ತಿಂದಾಗಿತ್ತು, ಅದು ರೆಕಾರ್ಡ್ ಮಾಡ್ಕೊಳ್ಳೋದು ಮರ್ತೋಗ್ಬಿಟ್ಟೆ. ನಾನು ಲಡ್ಡು ಮಾತ್ರ ಸ್ವಲ್ಪ ಅವರು ಆಫೀಸ್ಗೆಲ್ಲ ಹೋಗಿ ಅವ್ರನ್ನ ಕಳಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮಾಡ್ತೀವಿ. ಯಾಕೆಂದರೆ ಬೆಳಗ್ಗೆ ಎದ್ದಾಗಿಂದ ಬೇರೆ ಟೈಮಲ್ಲಾದರೆ ಒಂದು 10 ನಿಮಿಷ ಕುತ್ಕೊಳ್ತೀನಿ. ಅವತ್ತಾಗಲ್ಲ, ಯಾಕೆಂದರೆ ಅವ್ರು 9 ಗಂಟೆಗೆಲ್ಲ ಮನೆ ಬಿಡಬೇಕಾಗತ್ತೆ. ಬೇಗ ತಿಂಡಿ ಮಾಡಬೇಕು ಅಂತಿರುತ್ತಲ್ವ, ಕೂತ್ಕೊಳ್ಳಲ್ಲ. ಬೇಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಅವತ್ತಿನ ತಿಂಡಿ ಹೇಳಿದ್ನಲ್ಲ, ಅದೇ ಚಪಾತಿ ಬೀಟ್ರೋಟ್ ಪಲ್ಯ ಆಗ್ತಾಯಿದೆ. ಮಾಡಿಬಿಟ್ಟು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತೀನಿ. ಅವರು ಜಿಮ್ಗೆ ಹೋಗಿರ್ತಾರೆ. ಜಿಮ್ಮಿಂದ ಬರೋಷ್ಟರಲ್ಲಿ ನಂದು ಈ ಕೆಲಸಗಳೆಲ್ಲ ಆಗಬೇಕು. ಏನೇನು ಕೆಲಸ ಇದೆ, ನನ್ನ ತಿಂಡಿದ ಕೆಲಸ, ಅವ್ರ ಬಾಕ್ಸ್ ಎಲ್ಲ ವಾಶ್ ಮಾಡಿಬಿಟ್ಟು ಇಟ್ಬಿಟ್ಟು ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಡ್ತೀನಿ. ಅವ್ರು ಬಂದ ತಕ್ಷಣ ಟೀಗಿಟ್ಟಿರ್ತೀನಿ. ಟೀ ಒಂದು ಮಾತ್ರ ಎಷ್ಟೇ ಬ್ಯುಸಿ ಇದ್ದರೂ ಕೂತ್ಕೊಂಡು ಜೊತೇಲಿ ಕುಡಿತೀವಿ. ಅದಾದ ತಕ್ಷಣ ಅವರು ಟೈಮ್ ಇರಲ್ಲಲ್ವ, ಬೇಗ ರೆಡಿ ಆಗಿಬಿಡ್ತಾರೆ. ಹೊರಡ್ತಾ ಇದ್ದಾರೆ ಆಫೀಸ್ಗೆ ಆಲ್ರೆಡಿ. ಈಗ ಹೋದರೆ ಇನ್ನು ರಾತ್ರಿನೇ ಅವ್ರು ಸಿಗೋದು. ನಾನು ಲಡ್ಡು ಇಬ್ಬರೇ ಇನ್ನು ಸಾಯಂಕಾಲ ತನಕ. ಅವ್ರು ಬರೋದನ್ನೇ ಕಾಯ್ತಾ ಇರ್ತೀವಿ. ಅವತ್ತು ಬೇರೆ ಹೆವಿ ಮಳೆ ಬೆಂಗಳೂರಲ್ಲಿ. ಗುಡುಗು ಮಿಂಚು ಬೇರೆ. ನಾವು ಕಾಯ್ತಾ ಇದ್ವಿ ಅವ್ರು ಬರೋದನ್ನೇ. ಅಶೋಕ್ ಮನೆಗೆ ಬಂದ ತಕ್ಷಣ ಮಗನ್ನ ಅವ್ರ ಕೈಲಿ ಒಪ್ಪಿಸ್ಬಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇರ್ತೀನಿ. ಯಾವಾಗಲೂ ಅಷ್ಟೇ, ಮದುವೆ ಆದಾಗಿಂದ ಇಲ್ಲಿ ಬಾಲ್ಕನಿಲಿ ನಿಂತ್ಕೊಂಡು ಬಾಯ್ ಮಾಡಿ ಕಳಿಸಿ ನನಗೆ ಅಭ್ಯಾಸ. ಇವಾಗಲೂ ಅದನ್ನೇ ಫಾಲೋ ಮಾಡ್ತೀವಿ. ಅಶೋಕ್ ಹೋದ್ಮೇಲೆ ನಮ್ಮ ಅಕ್ಕ ಸ್ವಲ್ಪ ರೋಸ್ಮೆರಿ ತಂದುಕೊಟ್ಟಿದ್ಲು ನನಗೆ. ಇದು ಕೂದಲು ಬೆಳೆಯೋಕ್ಕೆ ತುಂಬ ಒಳ್ಳೆಯದಂತೆ. ಅಕ್ಕ ಮನೇಲಿ ಇದನ್ನು ಮಾಡ್ಕೊಂಡಿದ್ದೀನಿ, ನೀನು ಮಾಡ್ಕೋ, ಚೆನ್ನಾಗಿರುತ್ತೆ ಅಂತ ಹೇಳಿ ಕೊಟ್ಟಳು. ಸರಿ, ಟ್ರೈ ಮಾಡೋಣ. ಅವತ್ತು ಬೆಳಗ್ಗೆನೇ ಹೇಳ್ದಂಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟಿದ್ದೆ ನಾನು. ಸೊ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆನೇ ಎಲ್ಲ ಮನೆಯೆಲ್ಲ ಕೆಲಸ ಮಾಡಿ, ಕಿಚನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮುಗಿಸ್ಕೊಂಡು, ಇದನ್ನು ಸ್ವಲ್ಪ ರೋಸ್ಮೆರಿ ಅಂತ ಇದ್ರ ಹೆಸರು, ಇದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟಿದ್ದೆ. ತೊಳ್ಕೊಂಡು ಇದನ್ನು ಹೆಂಗೆ ಮಾಡೋದು ಅಂತಲೂ ಕೇಳ್ಕೊಂಡಿದ್ದೆ ಅಕ್ಕನ ಹತ್ರ. ಚೆನ್ನಾಗಿ 2 ಗ್ಲಾಸ್ ನೀರು ಹಾಕ್ಬೇಕಂತೆ. ಅದನ್ನು 1 ಗ್ಲಾಸ್ ಆಗೋ ತನಕ ಚೆನ್ನಾಗಿ ಕುದಿಸ್ಬೇಕಂತೆ. ಜೊತೆಗೆ ಅದಕ್ಕೆ ಮೆಂತ್ಯ ಸ್ವಲ್ಪ ಹಾಕ್ಕೊಂಡು, ಮೆಂತ್ಯ ಸ್ವಲ್ಪ ನಾನು ಲವಂಗ ಹಾಕಿದೆ ಅನಿಸುತ್ತೆ, ಲವಂಗ ಎಲ್ಲದನ್ನು ಹಾಕಿ ಅದು ಅರ್ಧ ಆಗೋ ತನಕ ಬಿಟ್ಬಿಟ್ಟಿದ್ದೀನಿ. ಅದನ್ನು ಬಿಟ್ಬಿಟ್ಟು ನನ್ನ ಕೆಲಸಗಳೇನಿದೆ ಮಾಡ್ಕೊಳ್ತಾ ಇದ್ದೆ. ಅದು